ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರ ಕೇಳೋಣ ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ರ್ಯಾಂಕ್ ಎಲ್ಲ ನಾನು ಯಾವಾಗಲೂ ರ್ಯಾಂಕ್ ಮೇಲೆ ಎಷ್ಟು ಓಪ್ಸ್ ಇಟ್ಕೊಳ್ಳಲ್ಲ. ಬಟ್ ಮಾರ್ಕ್ಸ್ ನನ್ನದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನು ಡೈಲಿ ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತೊಗೊಂಡಿರ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರಿತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದರೆ ನಾನು ಹೇಳೋದೇನೆಂದರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನನಗೆ ಟೈಮ್ ಜಾಸ್ತಿ ಸಿಗ್ತಾಯಿತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದರೆ ಏನು ಮಾಡಬೇಕು ಅಂತ? CA ಆಗಬೇಕು ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್ ಓದಿದ್ದೀನಿ. ಮೇಡಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ ಮತ್ತು 3ನೇ ರ್ಯಾಂಕು. ಏನು ಅನಿಸ್ತಿದೆ ಮೇಡಮ್? ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿರೋ ಅಂಥ ಫಲಿತಾಂಶ ಇದು. ಸೊ ಇಂಥ ಒಂದು ಫಲಿತಾಂಶ ಕೊಟ್ಟಿರೋವಂಥ ಕುಮಾರಿ ಭಾರ್ಗವಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥ ಎಲ್ಲ ಸಿಬ್ಬಂದಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ತುಂಬ ಖುಷಿ ಆಗುವಂಥ ವಿಷಯ ಇದು. ಇಡೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ಬೋದು ನಾನು ಈ ಒಂದು ದಿನ. ಎಲ್ಲ ಮಕ್ಕಳು ಇದೇ ಥರ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿಬಿಟ್ರೆ ಇದೇ ಥರ ರಿಸಲ್ಟ್ಸ್ ಬರುತ್ತೆ. ಸೊ ಏಕೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ ಕಲಿತಿದ್ಲು. ಹಾಗಾಗಿ ಇವತ್ತೊಂದು ಉತ್ತಮ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜಕ್ಕೆ ತಂದುಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ ಇವತ್ತು. ಇವಿಷ್ಟು ಏನು ವಿದ್ಯಾರ್ಥಿಯ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು 3ನೇ ರ್ಯಾಂಕ್ ಪಡೆದಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅನ್ನೋದು ವಿದ್ಯಾರ್ಥಿಯ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ರ್ಯಾಂಕ್ ಎಲ್ಲ ನಾನು ಯಾವಾಗಲೂ ರ್ಯಾಂಕ್ ಮೇಲೆ ಎಷ್ಟು ಓಪ್ಸ್ ಇಟ್ಕೊಳ್ಳಲ್ಲ. ಬಟ್ ಮಾರ್ಕ್ಸ್ ನನ್ನದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನು ಡೈಲಿ ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತೊಗೊಂಡಿರ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರಿತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದರೆ ನಾನು ಹೇಳೋದೇನೆಂದರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನನಗೆ ಟೈಮ್ ಜಾಸ್ತಿ ಸಿಗ್ತಾಯಿತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದರೆ ಏನು ಮಾಡಬೇಕು ಅಂತ? CA ಆಗಬೇಕು ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್ ಓದಿದ್ದೀನಿ. ಮೇಡಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ ಮತ್ತು 3ನೇ ರ್ಯಾಂಕು. ಏನು ಅನಿಸ್ತಿದೆ ಮೇಡಮ್? ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿರೋ ಅಂಥ ಫಲಿತಾಂಶ ಇದು. ಸೊ ಇಂಥ ಒಂದು ಫಲಿತಾಂಶ ಕೊಟ್ಟಿರೋವಂಥ ಕುಮಾರಿ ಭಾರ್ಗವಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥ ಎಲ್ಲ ಸಿಬ್ಬಂದಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ತುಂಬ ಖುಷಿ ಆಗುವಂಥ ವಿಷಯ ಇದು. ಇಡೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ಬೋದು ನಾನು ಈ ಒಂದು ದಿನ. ಎಲ್ಲ ಮಕ್ಕಳು ಇದೇ ಥರ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿಬಿಟ್ರೆ ಇದೇ ಥರ ರಿಸಲ್ಟ್ಸ್ ಬರುತ್ತೆ. ಸೊ ಏಕೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ ಕಲಿತಿದ್ಲು. ಹಾಗಾಗಿ ಇವತ್ತೊಂದು ಉತ್ತಮ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜಕ್ಕೆ ತಂದುಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ ಇವತ್ತು. ಇವಿಷ್ಟು ಏನು ವಿದ್ಯಾರ್ಥಿಯ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು 3ನೇ ರ್ಯಾಂಕ್ ಪಡೆದಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅನ್ನೋದು ವಿದ್ಯಾರ್ಥಿಯ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ರ್ಯಾಂಕ್ ಎಲ್ಲ ನಾನು ಯಾವಾಗಲೂ ರ್ಯಾಂಕ್ ಮೇಲೆ ಎಷ್ಟು ಓಪ್ಸ್ ಇಟ್ಕೊಳ್ಳಲ್ಲ. ಬಟ್ ಮಾರ್ಕ್ಸ್ ನನ್ನದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನು ಡೈಲಿ ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತೊಗೊಂಡಿರ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರಿತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದರೆ ನಾನು ಹೇಳೋದೇನೆಂದರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನನಗೆ ಟೈಮ್ ಜಾಸ್ತಿ ಸಿಗ್ತಾಯಿತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದರೆ ಏನು ಮಾಡಬೇಕು ಅಂತ? CA ಆಗಬೇಕು ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್
ಓದಿದ್ದೀನಿ. ಮೇಡಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ ಮತ್ತು 3ನೇ ರ್ಯಾಂಕು ಏನು ಅನಿಸ್ತಿದೆ ಮೇಡಮ್? ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿರೋ ಅಂಥ ಫಲಿತಾಂಶ ಇದು. ಸೊ ಇಂಥ ಒಂದು ಫಲಿತಾಂಶ ಕೊಟ್ಟಿರೋವಂಥ ಕುಮಾರಿ ಭಾರ್ಗವಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥ ಎಲ್ಲ ಸಿಬ್ಬಂದಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ತುಂಬ ಖುಷಿ ಆಗುವಂಥ ವಿಷಯ ಇದು. ಇಡೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ಬೋದು ನಾನು ಈ ಒಂದು ದಿನ. ಎಲ್ಲ ಮಕ್ಕಳು ಇದೇ ಥರ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿಬಿಟ್ರೆ ಇದೇ ಥರ ರಿಸಲ್ಟ್ಸ್ ಬರುತ್ತೆ. ಸೊ ಈಕೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ ಕಲಿತಿದ್ಲು. ಹಾಗಾಗಿ ಇವತ್ತೊಂದು ಉತ್ತಮ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜಕ್ಕೆ ತಂದುಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ ಇವತ್ತು. ಇವಿಷ್ಟು ಏನು ವಿದ್ಯಾರ್ಥಿಯ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು 3ನೇ ರ್ಯಾಂಕ್ ಪಡೆದಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅನ್ನೋದು ವಿದ್ಯಾರ್ಥಿಯ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರ ಕೇಳೋಣ ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ಕೇಳೋಣ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಆದರೆ ತುಂಬ ಸಂತೋಷ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ರ್ಯಾಂಕ್ ಎಲ್ಲ ನಾನು ಯಾವಾಗಲೂ ರ್ಯಾಂಕ್ ಮೇಲೆ ಎಷ್ಟು ಓಪ್ಸ್ ಇಟ್ಕೊಳ್ಳಲ್ಲ. ಬಟ್ ಮಾರ್ಕ್ಸ್ ನನ್ನದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನು ಡೈಲಿ ಹೋಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತೊಗೊಂಡಿರ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರಿತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದರೆ ನಾನು ಹೇಳೋದೇನೆಂದರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ, ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನನಗೆ ಟೈಮ್ ಜಾಸ್ತಿ ಸಿಗ್ತಾಯಿತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದರೆ ಏನು ಮಾಡಬೇಕು ಅಂತ? CA ಆಗಬೇಕು ಅಂದ್ಕೊಂಡಿದ್ದೀನಿ ನಾನು, ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್ ಓದಿದ್ದೀನಿ. ಮೇಡಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ ಮತ್ತು 3ನೇ ರ್ಯಾಂಕು ಏನು ಅನಿಸ್ತಿದೆ ಮೇಡಮ್? ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿರೋ ಅಂಥ ಫಲಿತಾಂಶ ಇದು. ಸೊ ಇಂಥ ಒಂದು ಫಲಿತಾಂಶ ಕೊಟ್ಟಿರೋವಂಥ ಕುಮಾರಿ ಭಾರ್ಗವಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥ ಎಲ್ಲ ಸಿಬ್ಬಂದಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ತುಂಬ ಖುಷಿ ಆಗುವಂಥ ವಿಷಯ ಇದು. ಇಡೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ಬೋದು ನಾನು ಈ ಒಂದು ದಿನ. ಎಲ್ಲ ಮಕ್ಕಳು ಇದೇ ಥರ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿಬಿಟ್ರೆ ಇದೇ ಥರ ರಿಸಲ್ಟ್ಸ್ ಬರುತ್ತೆ. ಸೊ ಈಕೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ ಕಲಿತಿದ್ಲು. ಹಾಗಾಗಿ ಇವತ್ತೊಂದು ಉತ್ತಮ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜಕ್ಕೆ ತಂದುಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ ಇವತ್ತು. ಇವಿಷ್ಟು ಏನು ವಿದ್ಯಾರ್ಥಿಯ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು 3ನೇ ರ್ಯಾಂಕ್ ಪಡೆದಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅನ್ನೋದು ವಿದ್ಯಾರ್ಥಿಯ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಭಾರ್ಗವಿ ನಮ್ಮ ಜೊತೆಲಿದ್ದಾರೆ. ಅವ್ರು ಕೇಳೋಣ ಏನು ದ್ವಿತೀಯ PUCಯಲ್ಲಿ ಸುಮಾರು ಅಂದರೆ 597 ಅಂಕಗಳನ್ನು ಪಡೆದು ಇಲ್ಲಿ ಸಂತಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ಕೇಳೋಣ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ? ತುಂಬ ಸಂತೋಷ ಇದೆ. ಖುಷಿ ಸಂತೋಷ ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಆದರೆ ತುಂಬ ಸಂತೋಷ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ 3ನೇ ರ್ಯಾಂಕ್ ಬರ್ತೀರಿ ಅಂತ ಹೇಳ್ಬಿಟ್ಟು? ಅಂದರೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ರ್ಯಾಂಕ್ ಎಲ್ಲ ನಾನು ಯಾವಾಗಲೂ ರ್ಯಾಂಕ್ ಮೇಲೆ ಎಷ್ಟು ಓಪ್ಸ್ ಇಟ್ಕೊಳ್ಳಲ್ಲ. ಬಟ್ ಮಾರ್ಕ್ಸ್ ನನ್ನದು ಶ್ರಮ ಅಲ್ವಾ, ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಹೆಂಗೆ ಮನೆಯಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಕಾಲೇಜಲ್ಲಿ ಅವ್ರು ಎಷ್ಟು ಹೇಳ್ಕೊಡ್ತಾರೋ ಅದನ್ನು ಡೈಲಿ ಹೋಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಪ್ರೆಷರ್ ತೊಗೊಂಡಿರ ಓದ್ಕೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ಲಾಸ್ಟಲ್ಲಿ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರಿತೀವಿ ಅಷ್ಟೇ. ಎಷ್ಟು ಓದ್ತಾ ಇದ್ರಿ ಮೇಡಮ್ ನೀವು? ಅಂದರೆ ನಾನು ಹೇಳೋದೇನೆಂದರೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ, ರಾತ್ರಿ ಒಂದು 3-4 ಅವರ್ಸ್. ಬೆಳಗ್ಗೆ ನನಗೆ ಟೈಮ್ ಜಾಸ್ತಿ ಸಿಗ್ತಾಯಿತ್ತು ಬೆಳಗ್ಗೆ, ಅದಕ್ಕೆ ಬೆಳಗ್ಗೆ ಜಾಸ್ತಿ ಓದ್ತಾ ಇದ್ದೆ. ಮುಂದಿನ ಗುರಿ ಅಂದರೆ ಏನು ಮಾಡಬೇಕು ಅಂತ? CA ಆಗಬೇಕು ಅಂದ್ಕೊಂಡಿದ್ದೀನಿ ನಾನು, ಅದಕ್ಕೆ ಕಾಮರ್ಸ್ ತಗೊಂಡು ಮಾರ್ಕ್ಸ್ ಓದಿದ್ದೀನಿ. ಮೇಡಮ್ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಈಗ 597 ಅಂಕ ಪಡೆದಿದ್ದಾರೆ ಮತ್ತು 3ನೇ ರ್ಯಾಂಕು ಏನು ಅನಿಸ್ತಿದೆ ಮೇಡಮ್? ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಇತಿಹಾಸನೇ ಸೃಷ್ಟಿ ಮಾಡಿರೋ ಅಂಥ ಫಲಿತಾಂಶ ಇದು. ಸೊ ಇಂಥ ಒಂದು ಫಲಿತಾಂಶ ಕೊಟ್ಟಿರೋವಂಥ ಕುಮಾರಿ ಭಾರ್ಗವಿಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥ ಎಲ್ಲ ಸಿಬ್ಬಂದಿಗೆ, ಆಡಳಿತ ಮಂಡಳಿಗೆ ಎಲ್ಲರಿಗೂ ತುಂಬ ಖುಷಿ ಆಗುವಂಥ ವಿಷಯ ಇದು. ಇಡೀ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ಬೋದು ನಾನು ಈ ಒಂದು ದಿನ. ಎಲ್ಲ ಮಕ್ಕಳು ಇದೇ ಥರ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡಿಬಿಟ್ರೆ ಇದೇ ಥರ ರಿಸಲ್ಟ್ಸ್ ಬರುತ್ತೆ. ಸೊ ಈಕೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಮಿಸ್ ಮಾಡ್ದಲೇ ಪ್ರತಿದಿನ ಅದಕ್ಕೆ ಎಫರ್ಟ್ಸ್ ಹಾಕಿ ಕಲಿತಿದ್ಲು. ಹಾಗಾಗಿ ಇವತ್ತೊಂದು ಉತ್ತಮ ಫಲಿತಾಂಶವನ್ನು ನಮ್ಮ ಮಹಿಳಾ ಸಮಾಜಕ್ಕೆ ತಂದುಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಗೆ ಇವತ್ತು. ಇವಿಷ್ಟು ಏನು ವಿದ್ಯಾರ್ಥಿಯ ಮಾತಾಡೋ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು 3ನೇ ರ್ಯಾಂಕ್ ಪಡೆದಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಅನ್ನೋದು ವಿದ್ಯಾರ್ಥಿಯ ಮಾತಾಗಿರುವಂಥದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.